ಪ್ರೈಸ್ ದಿ ಲಾರ್ಡ್. ತೋಬಿತನ ಗ್ರಂಥ ಅಧ್ಯಾಯ 5 ವಚನ 9. ಅದಕ್ಕೆ ರಫಾಯೇಲನು, ಧೈರ್ಯದಿಂದಿರು, ದೇವರು ನಿನ್ನನ್ನು ಶೀಘ್ರದಲ್ಲೇ ಗುಣಪಡಿಸುವರು, ಧೈರ್ಯದಿಂದಿರು ಎಂದನು. ಪ್ರಿಯರೇ, ಇವತ್ತು ನಾನಾ ರೀತಿಯ ರೋಗ ಬಾಧೆಗಳಲ್ಲಿ ಬಿದ್ದು ಹೋಗಿರುವ ನಾವು, ಆ ಜೀವನವೇ ಬೇಡ ಎಂಬುದಾಗಿ ಸೋತು ಹೋಗಿರುವ ನಾವು, ಆ ರೋಗದ ಅವಸ್ಥೆಗಳಲ್ಲಿ ಧೈರ್ಯವನ್ನ ಬಿಟ್ಟು ಭಯ ಆತಂಕದಲ್ಲಿ ಏನಾಗುತ್ತೋ, ನಾನು ಬದುಕ್ತೇನೋ ಇಲ್ಲವೋ ಎಂಬ ಅಧೈರ್ಯದಲ್ಲಿ ನಾವಿದ್ದರೆ, ಅಥವಾ ಜೀವನದ ಅನೇಕ ಕಷ್ಟ ಸಂಕಟಗಳಲ್ಲಿ ವೇದನೆಗಳಲ್ಲಿ ಸಿಲುಕಿ ನನಗೆ ಈ ಜೀವನ ಬೇಡ ಎಂಬ ಆ ಜಿಗುಪ್ಸೆಯಲ್ಲಿ ನಾವಿದ್ದರೆ, ನಾವು ಸಾವನ್ನ ಬಯಸುತ್ತಿದ್ದರೆ, ದೇವರು ಇವತ್ತು ನಮ್ಮೊಂದಿಗೆ ಮಾತನಾಡ್ತಾರೆ, ಧೈರ್ಯದಿಂದಿರು. ನನ್ನ ಪ್ರೀತಿಯ ಮಗುವೆ, ದೇವರು ನಿನ್ನನ್ನು ಶೀಘ್ರವಾಗಿ ಎಲ್ಲ ರೋಗದಿಂದ, ನಿನ್ನ ಎಲ್ಲ ಕಷ್ಟ ಸಮಸ್ಯೆಗಳಿಂದ, ಇಕ್ಕಟ್ಟು ಬಿಕ್ಕಟ್ಟುಗಳಿಂದ ನಿನ್ನನ್ನು ಬಿಡಿಸುವಂತ ದೇವರಾಗಿದ್ದಾರೆ. ಆ ದೇವರಲ್ಲಿ ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ನೀನು ಧೈರ್ಯದಿಂದ ಇರು. ದೇವರು ಖಂಡಿತವಾಗಿಯೂ ಶೀಘ್ರದಲ್ಲಿ ನಿನ್ನ ಜೀವಿತವನ್ನ ಉಜ್ಜೀವನಗೊಳಿಸುವರು. ನಿನ್ನ ಅನಾರೋಗ್ಯವನ್ನ ಆರೋಗ್ಯವನ್ನಾಗಿ ಮಾರ್ಪಡಿಸುವರು. ನಿನ್ನ ಕಷ್ಟ ಕಣ್ಣೀರುಗಳನ್ನ ದೇವರು ಆನಂದವಾಗಿ ಮಾರ್ಪಡಿಸುವರು. ಸಮೃದ್ಧಿಯಾದ ಜೀವನವನ್ನು ನಮಗೆ ಅನುಗ್ರಹಿಸಿ ಶತ್ರುಗಳ ಮುಂದೆಯೂ ಕೂಡ ನಾವು ತಲೆ ಎತ್ತಿ ನಿಲ್ಲುವಂತೆ ಮಾಡುವಂತ ದೇವರು. ಆದ್ದರಿಂದ ಈ ದಿನದಲ್ಲಿ ನಾವು ಧೈರ್ಯಗೆಡದೆ ದೇವರಲ್ಲಿ ನಂಬಿಕೆ ಇಡೋಣ. ಇಹಪರ ಭೂಲೋಕಗಳನ್ನು ಸೃಷ್ಟಿ ಮಾಡಿ ತನ್ನ ಮಕ್ಕಳ ಉದ್ಧಾರಕ್ಕಾಗಿ, ರಕ್ಷಣೆಗಾಗಿ ಮನುಷ್ಯವತಾರವನ್ನ ತಾಳಿ ಭೂಮಿಗೆ ಬಂದಂತ ದೇವರು ನನ್ನ ಮತ್ತು ನಿಮ್ಮ ಸಕಲ ಪಾಪಗಳನ್ನ ತನ್ನ ಶರೀರದಲ್ಲಿ ಹೊತ್ತುಕೊಂಡು, ನಮ್ಮ ಬಲಹೀನತೆಗಳನ್ನು ಒಪ್ಪಿಕೊಂಡು, ಪಾಪದ ದಾಸತ್ವದಲ್ಲಿದ್ದಂಥ ನಮ್ಮನ್ನ ಬಿಡುಗಡೆ ಮಾಡಿ, ನೀನು ನನ್ನ ಮಗನು ಮಗಳು ಎಂಬುದಾಗಿ ಹೆಸರಿಡಿದು ಕರೆದಿರುವಂತ ದೇವರು ನಮ್ಮನ್ನೆಂದಿಗೂ ಕೈ ಬಿಡದಂತ ದೇವರು. ಈ ದಿನಗಳಲ್ಲಿ ಪಶ್ಚಾತ್ತಾಪದ ಹೃದಯದಿಂದ ದೇವರ ಕಡೆಗೆ ತಿರುಗಿಕೊಂಡು, ದೇವರು ನನಗೆ ಕೊಟ್ಟಂತ ಈ ವಾಕ್ಯದ ಮುಖಾಂತರ ನನ್ನಲ್ಲಿ ಧೈರ್ಯವನ್ನು ಮೂಡಿಸಿಕೊಂಡು, ಆ ದೇವರನ್ನ ಎದುರು ನೋಡುತ್ತಾ, ನನ್ನ ರಕ್ಷಕನು ನನ್ನನ್ನು ಸಕಲ ಇಕ್ಕಟ್ಟು ಬಿಕ್ಕಟ್ಟುಗಳಿಂದ ಬಿಡುಗಡೆ ಮಾಡಿ ನನಗೆ ಆರೋಗ್ಯವನ್ನು ಕರುಣಿಸುವ ದೇವರ ಮೇಲೆ ನಂಬಿಕೆ ಇಟ್ಟು ವಿಶ್ವಾಸವಿಟ್ಟು ನಾವು ಜೀವಿಸೋಣ. ನಾವು ಪ್ರಾರ್ಥಿಸುತ್ತಾ ಪ್ರಾರ್ಥನೆಯಲ್ಲಿ ವಿಶ್ವಾಸವುಳ್ಳವರಾಗಿ, ನಾನು ಪ್ರಾರ್ಥಿಸಿದ್ದು ನನಗೆ ಸಿಗುತ್ತದೆ ಎಂಬ ನಂಬಿಕೆಯಿಂದ ನಾವು ಪ್ರಾರ್ಥಿಸೋಣ. ತೋಬಿತನು ಅಂದು ಪ್ರಾರ್ಥನೆ ಮಾಡಿದ ಆ ಪ್ರಾರ್ಥನೆಯ ಫಲವಾಗಿ ದೇವರು ರಫಾಯೇಲ್ ದೂತರ ಮುಖಾಂತರ ಅವನೊಂದಿಗೆ ಮಾತನಾಡುತ್ತಾರೆ, ಧೈರ್ಯದಿಂದಿರು, ನಿನ್ನನ್ನು ದೇವರು ಶೀಘ್ರವಾಗಿ ಗುಣಪಡಿಸುವರು, ಧೈರ್ಯದಿರು ಎಂಬುದಾಗಿ. ಇವತ್ತು ನಮ್ಮ ಒಬ್ಬೊಬ್ಬರನ್ನ ನೋಡಿ ಕೂಡ ದೇವರು ತಮ್ಮ ವಾಕ್ಯದ ಮುಖಾಂತರ ಮಾತನಾಡಿ ನಮ್ಮನ್ನು ಧೈರ್ಯಪಡಿಸುವಂತ ದೇವರಾಗಿದ್ದಾರೆ. ಆದ್ದರಿಂದ ನಾವು ಯಾವುದಕ್ಕೂ ಎದರದೆ ಹಂಚದೆ ನಮ್ಮನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಾದ ದೇವರಲ್ಲಿ ನಂಬಿಕೆ ಇಡುತ್ತಾ ವಿಶ್ವಾಸದಿಂದ ಪ್ರಾರ್ಥಿಸುತ್ತಾ ಜೀವಿಸೋಣ. ಪ್ರೈಸ್ ದಿ ಲಾರ್ಡ್.